ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ನ ಹೇಳ್ತಾ ಹೊಸ ವರ್ಷಕ್ಕೆ ಎಲ್ಲರೂ ಕಾಲಿಡ್ತಿದ್ದೀರಾ. ಬಟ್ ನಾನು ಕೂಡ ತುಂಬ ಖುಷಿಯಾಗಿ ಇವತ್ತಿನ ದಿನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಏನೆಲ್ಲ ಹೋಗ್ತೀನಿ ಮತ್ತು ಏನೆಲ್ಲ ಮಾಡ್ತೀನಿ ಅಂತ ಅನ್ನೋದನ್ನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ, ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಎಲ್ಲರಿಗೂ. ಬಟ್ ಇದು ಹೊಸ ವರ್ಷ ಅಂತ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ದಿನ ನಾವೇನು ಮಾಡ್ತೀವೋ ನೆಕ್ಸ್ಟು ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಎಲ್ಲರೂ ಮಾಡಬೇಕು ಅಂತ ಎಲ್ಲರೂ ಕೂಡ, ನಾನು ಕೂಡ ಅದೇ ಥರ ಆರಾಮಾಗಿ ಯಾವುದೇ ರೀತಿ ಜಂಜಾಟ ಇಲ್ಲದಲೇ ಆರಾಮಾಗಿ ದಿನನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಎಲ್ಲೆಲ್ಲೆಲ್ಲ ಹೋಗ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ಊರಿಂದ ಹೊರಟಿ ನಾವು ಡೈರೆಕ್ಟ್ ರಾಧಕ್ಕ ಮನೆ ಹತ್ರ ಹೋದ್ವಿ. ರಾಧಕ್ಕ ಅವರು ಟಿಫನ್ನೆಲ್ಲ ತರಿಸಿ ಇಟ್ಟಿದ್ರು. ನ್ಯೂ ಇಯರ್ ಆಗಿರೋದ್ರಿಂದ ಯಾರೂ ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಹೋಟೆಲಿಂದನೇ ತರಿಸ್ಕೊಂಡಿದ್ವಿ. ಬಟ್ ಅಕ್ಕ ತರಿಸಿ ಇಟ್ಟಿದ್ರು. ಹಾಗೆ ಟಿಫನ್ನ ತಿಂದ್ಕೊಂಡು ನಾವು ಬಸ್ನ ಹತ್ಕೊಂಡು ಬ್ಯಾಂಗ್ಳೂರಿಗೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಫಸ್ಟು ನಾವು ಹೋಗಿದ್ದಂಥ ಪ್ಲೇಸ್ ಬಂದು ಒರಾಯನ್ ಮಾಲು. ಬಟ್ ನನ್ನ ಹಸ್ಬೆಂಡು ಮತ್ತು ಸವಿತಾ ಅವ್ರ ಹಸ್ಬೆಂಡ್ ಇಬ್ಬರೂ ಬ್ಯುಸಿಯಲ್ಲಿ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಪಾಪ ಅವ್ರು ಬರೋಕ್ಕಾಗಲಿಲ್ಲ. ಬಟ್ ಮಕ್ಳಿಗೂ ಕೂಡ ರಜೆ ಇಲ್ದಲೇ ಇರೋದ್ರಿಂದ, ಮಕ್ಕಳು ಬರ್ದಲೇ ಇರೋದ್ರಿಂದ ಬಟ್ ನಮಗೆ ಓನ್ ವೆಹಿಕಲ್ ಏನು ಅವಶ್ಯಕತೆ ಇರಲಿಲ್ಲ. ಬಸ್ಸಲ್ಲೇ ಆರಾಮಾಗಿ ಹೋಗಿ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಮತ್ತು ಫ್ರೆಂಡ್ಸ್ಗಳೆಲ್ಲನೂ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಹೊರಟ್ವಿ. ಬಟ್ ಅದಾದಮೇಲೆ ಒರಾಯನ್ ಮಾಲ್ಗೆ ಹೋದ್ವಿ. ಒರಾಯನ್ ಮಾಲಲ್ಲಂತೂ ತುಂಬಾ ಕ್ಲೌಡು, ಜಾಸ್ತಿ ಜನ. ನ್ಯೂ ಇಯರ್ ಟೈಮ್ ಅಂದ್ರೇ ಹೀಗೆ ತುಂಬ ಜನಗಳು ಜಾಸ್ತಿ, 1 to ಡಬಲ್ ಆಗುತ್ತೆ ಜನಗಳ ಪ್ಲೇಸ್ಮೆಂಟ್. ಯಾಕೆಂತಂದರೆ ಎಲ್ಲರೂ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದ್ಬಿಟ್ಟು ಮಾಲ್ಗಳಾಗಿರ್ಬೋದು, ಶಾಪಿಂಗ್ ಟೈಮ್ ಅಂತ ಅಂದ್ಕೊಂಡು ಕ್ಲೌಡ್ ಜಾಸ್ತಿ ಇರುತ್ತೆ. ಬಟ್ ನಮಗೆ ಇವತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ದಲೇ ಇರೋದ್ರಿಂದ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯಾಕೆ ಅಂತಂದರೆ ಜನ ಜಾಸ್ತಿ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಹೋದರೆ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಬಟ್ ಇವತ್ತು ನಮ್ಮ ಮಕ್ಕಳಿಗೆ ರಜೆ ಇಲ್ದಲೇ ಇರೋದ್ರಿಂದ ಆರಾಮಾಗಿ ನಾವೇ ದೊಡ್ಡವರು ಹೋಗಿದ್ವಲ್ಲ, ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಒಂದೊಂದಕ್ಕಿಂತ ಒಂದೊಂದು ಯುನಿಕ್ ಕಲೆಕ್ಷನ್ಸ್ ಬಂದಿತ್ತು ಅಂತಲೇ ಹೇಳ್ಬೋದು. ಬಟ್ ನಾವು ಔಟ್ಸೈಡ್ ಏನು ಪರ್ಚೇಸ್ ಮಾಡ್ತೀವೋ ಶಾಪ್ಗಳಲ್ಲಿ ಅದಕ್ಕಿಂತ ಇಲ್ಲಿ ಮಾಲ್ಗಳಲ್ಲಿ ಏನು ಡಿಫ್ರೆಂಟ್ ಅಂತ ಅಂದರೆ, ಔಟ್ಸೈಡ್ ಏನು ಸಿಗಲ್ವೋ ಅದು ಪ್ರತಿಯೊಂದು ಕೂಡ ಒಂದು ಚಾಕ್ಲೇಟ್ ತಿನ್ನೋದ್ರಿಂದ ಇರ್ಬೋದು, ಮತ್ತು ಒಂದು ಬಟ್ಟೆಗಳಿರ್ಬೋದು, ನ್ಯೂ ಟ್ರೆಂಡ್ ಏನಿರುತ್ತೋ ಅದು ಮಾಲ್ಗಳಲ್ಲಿ ಸಿಗುತ್ತೆ. ಬಟ್ ನಾವೇನಾದರೂ ಟೇಸ್ಟ್ನ ಮಾಡಬೇಕು, ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೇಕ್ ಆಗಿರ್ಬೋದು, ಹಾಗೆ ಒಂದು ಚಾಕ್ಲೇಟ್ಸ್ ಆಗಿರ್ಬೋದು, ಡಿಫ್ರೆಂಟು ಆಗಿರುವಂಥ ಚಾಕ್ಲೇಟ್ನ ಕೇಕ್ನ ಟೇಸ್ಟ್ನ ಮಾಡಬೇಕು ಅಂತಂದರೆ ಈ ಥರ ಮಾಲ್ಗಳಿಗೆ ಬಂದ್ರೇ ಸಿಗೋದು ಆ ಥರ ಫ್ಲೇವರ್ಗಳು. ಅದಕ್ಕೋಸ್ಕರ ನಾವು ಬಾರ್ಬಿನಲ್ಲಿ ಊಟನ ಬುಕ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗಿದ್ದು. ಬಟ್ ಇವಾಗ ನಾವೇನಾದರೂ ಇಲ್ಲಿ ಔಟ್ಸೈಡ್ ಫುಡ್ನ ತಿಂದರೆ ಬಾರ್ಬಿನಲ್ಲಿ ಊಟ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಔಟ್ಸೈಡ್ ಫುಡ್ನ ಏನೂ ತೊಗೊಳ್ಳಿಲ್ಲ. ಬಟ್ ಆದರೆ ಒಂದೇ ಒಂದು ಕೇಕ್ನ ತೊಗೊಂಡ್ವಿ. ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಒಂದು ಕೇಕ್ನ ಆರ್ಡ್ರ್ ಮಾಡಿದ್ವಿ. ಅದು ಬನಾನಾ ಫ್ಲೇವರ್ ಕೇಕ್ ಅನಿಸುತ್ತೆ. ಬನಾನಾ ಫ್ಲೇವರ್ ಕೇಕೇ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಔಟ್ಸೈಡಲ್ಲಿ ತಿಂದಾಗ ಸ್ವಲ್ಪ ಡಿಫ್ರೆಂಟು ಟೇಸ್ಟು ಇಲ್ಲಿತ್ತು. ಬಟ್ ತಿನ್ನಬೇಕು ಅನ್ನೋ ಆಸೆ. ಬಟ್ ಬಾರ್ಬಿನಲ್ಲಿ ಒಬ್ಬೊಬ್ಬರಿಗೆ ಪರ್ ಪರ್ಸನ್ಗೆ 1300 ನಾವು ಬುಕ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಇಲ್ಲೇನೋ ಔಟ್ಸೈಡ್ನ ಫುಡ್ನ ತಿನ್ನಲಿಲ್ಲ. ನೋಡ್ತಿರ್ಬೋದು ಎಷ್ಟೊಂದು ಕ್ಲೌಡ್ ಇದೆ ಅಂತ. ಬಟ್ ಆದ್ರೂ ಆರಾಮಾಗಿ ಹೋಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು, ಮತ್ತು ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನಾನು ಸ್ವೀಟ್ ಅಷ್ಟೊಂದು ಲೈಕ್ ಮಾಡಲ್ಲ ಅಂದ್ಬಿಟ್ಟು ಒಂದೇ ಒಂದು ಸ್ಪೂನ್ನ ಇಸ್ಕೊಂಡು ತಿಂದ್ಬಿಟ್ಟು, ನೆಕ್ಸ್ಟ್ ಅದಾದಮೇಲೆ ನಾನು ಮತ್ತು ಸವಿತಾ ಅವರು, ರಾಧಕ್ಕ ಅವರು ಆಟೋನ ಹತ್ಕೊಂಡು ಲೂಲು ಮಾಲ್ ಹತ್ರ ಬಂದ್ವಿ. ಮೊದಲು ಇದ್ದಿದ್ದು ಬಾರ್ಬಿಗೂ ಇವಾಗ ಇದ್ದಿದ್ದು ಬಾರ್ಬಿಗೂ ಚೇಂಜ್ ಆಗಿದೆಯಂತೆ. ಅದಕ್ಕೋಸ್ಕರ ಇವಾಗ ಲೂಲು ಮಾಲ್ ಒಳಗಡೆನೇ ಬಾರ್ಬಿ ಮಾಡಿದ್ದಾರೆ ಅಂತ ಅಂದರು. ಅದಕ್ಕೋಸ್ಕರ ಲೂಲು ಮಾಲ್ ಹತ್ರ ಹೋದ್ವಿ. ಅದಾದಮೇಲೆ ಬಾರ್ಬಿನಲ್ಲಿ ಊಟ ಮಾಡ್ಕೊಂಡು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಪ್ರತಿಯೊಂದೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕ್ಲೌಡ್ ಜನ ಜಾಸ್ತಿ ಇರೋದ್ರಿಂದ. ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಒಳ್ಳೆ ವೀಡಿಯೋಗಳ ಜೊತೆ ನಿಮ್ಮ ಹತ್ರ ಬರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.